हेलो फ्रेंड्स, आप सभी का ABG स्पोकन इंग्लिश क्लासेस में स्वागत है। आज के इस वीडियो में हम पूरक वाचक का दूसरा पाठ सत्य की महिमा का अध्ययन करेंगे। ಸತ್ಯ ಕಿ ಮಹಿಮಾ. ಸತ್ಯ ಅಂದ್ರೆ ಏನು? ಸತ್ಯ. ಮಹಿಮಾ ಅಂದರೆ ಆ ಒಂದು ಸತ್ಯದ ಮಹಿಮೆ ಅಂದರೆ ಏನು? ಸತ್ಯ ಮಾತಾಡಿದರೆ ಏನಾಗ್ತೈತಿ, ಸುಳ್ಳು ಮಾತಾಡಿದರೆ ಏನಾಗ್ತೈತಿ, ಆ ಥರದ ಒಂದು ಮಹತ್ವವನ್ನು, ಆ ಥರದ ಒಂದು ಮಹಿಮೆಯನ್ನು ನಾವು ಈ ಒಂದು ಪಾಠ ಒಳಗೆ ಪೂರಕ ವಾಚನ ಒಳಗೆ ನಾವು ನೋಡಬಹುದು. ಸತ್ಯ बहुत भोला भाला बहुत ही सीधा साधा. ಸತ್ಯ ಯಾವ ಥರ ಇರ್ತೈತಿ? ಸತ್ಯ ಬಹಳ ಭೋಲಾ ಭಾಲ ಅಂದ್ರೇನು, ಸಾಧಾರಣವಾಗಿರ್ತೈತಿ, ಸರಳವಾಗಿರ್ತೈತಿ. ಸತ್ಯ ಬಹುತ್ ಹಿ ಸೀದಾ ಸಾದಾ ಮತ್ತು ಬಹುತ್ ಹಿ ಅಂದ್ರೇನ ಸಿಂಪಲ್ಲು, ಆಮೇಲೇನು ಸಾಧಾರಣವಾಗಿರ್ತೈತಿ. जो कुछ भी अपनी आँखों से देखा बिना नमक ಮಿರ್ಚ್ ಲಗಾಯಿ ಬೋಲ್ ದಿಯಾ. ನಾವು ಸತ್ಯ ಅಂದರೆ ಏನಪ್ಪ? ನಾವು ಏನು ನಮ್ಮ ಕಣ್ಣಿನಿಂದ ನೋಡಿರ್ತೇವಲ್ಲ, ಯಾವುದೋ ಒಂದು ಘಟನೆಯನ್ನಾಯಿತು, ಇನ್ಸಿಡೆಂಟನ್ನಾಯಿತು, ಅದನ್ನು ನಮಕ್ ಮಿರ್ಚ್ ಅಂದರೆ ಉಪ್ಪ ಖಾರ ಇಲ್ಲದ ಏನು ಮಾಡೋದು, ಅದನ್ನು ಹೇಳೋದು. ಅಂದರೆ ಎಕ್ಸ್ಟ್ರಾ ಯಾವುದೂ ಥರದ ಜೋಡಿಸೋ ಅಂಥದ್ದಲ್ಲ. ಅದಕ್ಕೆ ನಾವು ಸತ್ಯ ಅಂದರೆ ನಾವು ಯಾವ ನಮ್ಮ ಕಣ್ಣಿನಿಂದ ನೋಡಿರ್ತೇವಲ್ಲ, ಯಾವ ಥರ ಅದನ್ನು ಘಟನೆಯನ್ನು ನೋಡಿರ್ತೇವಲ್ಲ, ಅದನ್ನು ಇನ್ನೊಬ್ಬರಿಗೆ ಹೇಳೋದನ್ನು, ಅದಕ್ಕೆ ಯಾವುದೂ ಥರದ ಹೆಚ್ಚು ನಮಕ್ ಉಪ್ಪ ಖಾರ ಹಚ್ಚಿ ಅದನ್ನು ಹೇಳುವಂಥದ್ದಲ್ಲ. ಅದಕ್ಕೆ ನಾವು ಸತ್ಯ ಅಂತೇವಿ. ಯಹಿ ತೋ ಸತ್ಯ ಹೈ, ಕಿತನಾ ಸರಳ, ಎಷ್ಟು ಸರಳವಾಗಿದೆಯಲ್ಲ. ಸತ್ಯ ದೃಷ್ಟಿ ಕಾ ಪ್ರತಿಬಿಂಬ ಹೈ. ಸತ್ಯ ನಮ್ಮ ದೃಷ್ಟಿದ ಒಂದು ಪ್ರತಿಬಿಂಬ ಇದೆ. ಜ್ಞಾನ ಕಿ ಪ್ರತಿಲಿಪಿ ಹೈ, ಆತ್ಮ ಕಿ ವಾಣಿ ಹೈ. ನೋಡ್ರಿ, ಸತ್ಯ ದೃಷ್ಟಿದ ಪ್ರತಿಬಿಂಬ ಆಗಿದೆ, ಜ್ಞಾನ ಕಿ ಪ್ರತಿಲಿಪಿ ಆಗಿದೆ ಮತ್ತು ಆತ್ಮದ ಒಂದು ವಾಣಿಯಾಗಿದೆ. ಸತ್ಯ ಇಷ್ಟು ಸುಂದರವಾಗಿದೆ. ಸತ್ಯವಾದಿತಾ ಕೆ ಲಿಯೆ ಸಾಫ್ ಸುಥರಾ ಮನ್ ಚಾಹಿ. ಈಗ ನಾವು ಸತ್ಯವಂತ ಆಗಬೇಕಪ್ಪ ಅಂತಂದರೆ ಮೊದಲು ನಮ್ದೇನಪ್ಪ? ಮನಸ್ಸು. ಮನ್ ಅಂದ್ರೇನು? ಮನಸ್ಸು. ಸಾಫ್ ಸುಥರಾ ಅಂದ್ರೇನ ಸ್ವಚ್ಛ ಆಗಿರಬೇಕು. ಹಾಗಾದರೆ ಅದನ್ನು ನಿರ್ಮಾ ಪೌಡರ್ ಹಚ್ಚಿ ವಾಶ್ ಮಾಡೋಕೆ ಹೋಗಬೇಡ್ರಿ. ಅಂದರೆ ನಾವು ಮನಸಾರಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಬೇಕು, ಸತ್ಯವಾಗಿರಬೇಕು. ಮನಸ್ಸಿನಿಂದ, ಮ್ಯಾಗಿಂದ ಬಾಯಿನಿಂದ ಅಷ್ಟೇ ಅಲ್ಲ, ಮನಸ್ಸಿನಿಂದ ನಾವು ಮೊದಲು ಏನಾಗಿರಬೇಕು? ಸತ್ಯವಾಗಿರಬೇಕು. ಏಕ್ झूठ ಸಾಬೀತ್ ಕರ್ನೆ ಕೆ ಲಿಯೆ ಹಜಾರೋं झूठ ಬೋಲ್ನೆ ಪಡ್ತೆ ಹೈ. ಈಗ ನೋಡ್ರಿ, ಈಗ ಸುಳ್ಳು ಮಾತಾಡಿದರೆ ಯಾವ ಥರ ಆಗ್ತೈತೆ ಅನ್ನೋದು. ಒಂದು ನಾವು ಸುಳ್ಳವನ್ನು ಹೇಳಿರ್ತೇವೆ, ಆ ಸುಳ್ಳು ಮುಚ್ಚಿಡುಗಾಗಿ ಆ ಸುಳ್ಳವನ್ನು ಮುಚ್ಚಿಡುಗಾಕಿ ಮತ್ತಷ್ಟು ಸಾವಿರಾರು ಸುಳ್ಳುಗಳನ್ನು ನಾವು ಹೇಳ್ತೇವೆ. ಅವ್ರ ಕಹಿ ಪೋಲ್ ಖುಲಿ ತೋ ಮುಖ ಕಾಲಾ ಕರ್ನಾ ಪಡ್ತಾ ಹೈ. ಒಂದು ವೇಳೆ ಎಲ್ಲರಿ ನಾವು ಹೇಳಿದ್ದ ಸುಳ್ಳವನ್ನು ಯಾರ್ಯಾರಿಗೆ ಗೊತ್ತಾಯ್ತಪ್ಪ ಅಂದ್ರೆ ಮುಖ ಏನಾಗ್ಬಿಡ್ತೈತಿ? ಕರಿ ಬಣ್ಣವನ್ನು ಹಚ್ಚಿ ಅವಮಾನವನ್ನು ಮಾಡ್ತಾರೋ. ಅಪಮಾನಿತ ಹೋನ ಪಡ್ತಾ ಹೈ. ಮತ್ತೇನು, ಎಲ್ಲರೂ ಮುಂದೆ ನಾವು ಏನಾಗ್ತೇವೆ? अपमानित ಆಗ್ತೇವೆ ಅಂತ ಹೇಳತ್ತಾರೆ. किसी को परेशान करने दुखी करने के उद्देश्य से सत्य बोलना नहीं चाहिए. ಮತ್ತು ನೋಡ್ರಿ, ಸತ್ಯ ಯಾವ ಥರ ಹೇಳಬೇಕು? ನಮ್ಮ ಸತ್ಯನಿಂದ ಇನ್ನೊಬ್ಬರಿಗೆ ಏನಾಗಬೇಕು? ಪರೇಶಾನ್, ಕಷ್ಟವನ್ನು ಆಗಿರಬಾರದು. ಆಮೇಲೆ ನಮ್ಮ ಸತ್ಯನಿಂದ ಇನ್ನೊಬ್ಬರಿಗೆ ದುಃಖಿಯನ್ನು ಆಗಿರಬಾರದು. ಅಂಥ ಸತ್ಯದ ಉದ್ದೇಶ ಆಗಿರಬಾರದು. ಸತ್ಯವನ್ನು ಮಾತಾಡ್ಬೇಕು, ಆದರೆ ನಮ್ಮ ಸತ್ಯನಿಂದ ಇನ್ನೊಬ್ಬರದ ಮನಸ್ಸನ್ನು ನೋವಾಗಿರಬಾರದು. ಆ ಥರ ಸತ್ಯವನ್ನು ನಾವು ಹೇಳಬೇಕು. काने को काना कहकर पुकारना या लंगड़े को उस जैसे नकल कर दिखाना सच बोलना नहीं होता. ಈಗ ಸತ್ಯ ಅಂದ್ರೆ ಏನಪ್ಪ? ಕಾನ ಅಂದರೆ ಕಿವುಡನಿಗೆ ಕಿವುಡ ಹಂಗೆ ಅಂದರೆ ಅವನ ಹಂಗೆ ಕರೆಯೋದು, ಅದಕ್ಕೆ ನಾವು ಸತ್ಯ ಅಲ್ಲ. ಆಮೇಲೆ ಲಂಗಡ ಅಂದ್ರೇನ? ಕುಂಟನಿಗೆ ಅವನ ಹಂಗೆ ನಡ ತೋರಿಸೋದು, ಅದು ಸತ್ಯವಿಲ್ಲ. ಯಾಕಂದರೆ ನಾವು ನೀ ಹಿಂಗೆ ನಡೀತೀನಿ, ಕುಂಟದೀನಿ, ಹಿಂಗೆ ನಡೀತಿ ಅಂತ ನಾವು ಹೇಳ್ತೇವೆ. ಆದರೆ ನಮ್ಮ ಒಂದು ಸತ್ಯನಿಂದ ಏನಪ್ಪ? ಕುಂಟನದ ಒಂದು ಮನಸ್ಸಿಗೆ ಎಷ್ಟು ನೋವು ಆಗ್ತಿರಬಹುದು. ಅಂಥ ಸತ್ಯವನ್ನು ನಾವಿಲ್ಲಿ ಮಾತಾಡಬಾರದು, ಹೇಳಿರಬಾರ್ದು, ತೋರಿಸಬಾರದು. ಯಹ ತೋ ಸಿರ್ಫ್ ಛೇಡನ ಹುವ. ಇದಕ್ಕೆ ನಾವು ಸತ್ಯ ಅನ್ನಲ್ಲ, ಇದಕ್ಕೆ ಜಸ್ಟ್ ಕಾಡ್ಸೋದು. ಛೇಡನ ಅಂದ್ರೇನ? ಅವರಿಗೆ ಕಾಡ್ಸೋದು.
इस बात को ಶಾಸ್ತ್ರ में यूँ समझाया गया है. ಈ ಒಂದು ಮಾತವನ್ನು ನಮ್ಮ ಶಾಸ್ತ್ರ ಒಳಗೆ ಈ ಥರ ಹೇಳ್ತಾರೆ. ಅಂದರೆ ಇನ್ನೊಬ್ಬ ಕಿವುಡಾಗಲಿ ಮೂಗಾಗಲಿ ಅಂಗವಿಕಲರಾಗಲಿ ಅವ್ರದ್ದು ಆ್ಯಕ್ಟಿಂಗ್ ಮಾಡು ತೋರಿಸೋದಕ್ಕೆ ನಾವು ಸತ್ಯ ಅನ್ನಂಗಿಲ್ಲ, ಅದಕ್ಕೆ ಕಾಡ್ಸೋದು ಅಂತೇವಿ. सत्यम ब्रूयात प्रिय ब्रूयात न ब्रूयात सत्यम प्रियतम अर्थात सच बोलो जो दूसरों को प्रिय लगे, अप्रिय सत्य मत बोलो. ನೋಡ್ರಿ, ನಾವು ಸತ್ಯವನ್ನು ಹೇಳಬೇಕತ್ತ. ಆ ನಮ್ಮ ಸತ್ಯವನ್ನು ಇನ್ನೊಬ್ಬರಿಗೆ ಪ್ರಿಯವನ್ನು ಆಗಿರಬೇಕು. ನಮ್ಮ ಸತ್ಯವನ್ನು ಕೇಳಿ ಇನ್ನೊಬ್ಬರಿಗೆ ಏನಾಗಿರಬೇಕು, ಖುಷಿಯನ್ನು ಆಗಿರಬೇಕು. ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಹರ್ಟ್ ಆಗುವಂಥದ್ದು ಸತ್ಯವನ್ನು ನಾವು ಹೇಳಬಾರದು. ಪ್ರಿಯ ಅಪ್ರಿಯ ವಿರುದ್ಧಾರ್ಥಕ ಪದಗಳು. ತಿಳಿತಾ? संसार में जितने महान व्यक्ति हुए सब ने सत्य का सहारा लिया है. ಈ ಒಂದು ಸಂಸಾರ ಒಳಗೆ ಎಷ್ಟೊಂದು ಮಹಾನ ವ್ಯಕ್ತಿಗಳು ಅದಾರು. ಅವರೆಲ್ಲ ಮಹಾನ ವ್ಯಕ್ತಿಗಳು ಏನು ಮಾಡಿದಾರಪ್ಪ, ಸತ್ಯದ ಒಂದು ಸಹಾರೆಯನ್ನು ತಗೊಂಡಾರು. ಸತ್ಯ ಕಾ ಪಾಲನ್ ಕಿಯಾ ಹೈ. ಮತ್ತು ಅವರೆಲ್ಲರೂ ಏನು ಮಾಡಿದಾರು, ಸತ್ಯದ ಒಂದು ಪಾಲನೆಯನ್ನು ಮಾಡಿದಾರು. ರಾಜ ಹರಿಶ್ಚಂದ್ರ ಕಿ ಸತ್ಯನಿಷ್ಠಾ ವಿಶ್ವವಿಖ್ಯಾತ ಹೈ. ಮತ್ತು ರಾಜ ಹರಿಶ್ಚಂದ್ರದ ಒಂದು ನಿಷ್ಠ ಏನಪ್ಪ, ಸತ್ಯವಂತ ಇಡೀ ವಿಶ್ವನಲ್ಲಿ ಏನಾಗೈತಿ, ಉದಾಹರಣೆಯನ್ನಾಗಿದೆ. ಈಗ ನಾವು ಹರಿಶ್ಚಂದ್ರದಕ್ಕೆ ಅಷ್ಟು ಅವ್ರದ್ದು ಹೆಸರನ್ನು ತಗೋರಂಗಿಲ್ಲ. ಅವ್ರ ಹೆಸರು ಮುಂದೆ ಸತ್ಯ ಹರಿಶ್ಚಂದ್ರ ಅಂತ ಬಳಸ್ತೇವೆ. ಅಂದರೆ ಅವ್ರದ್ದು ಸತ್ಯವಂತೆಯನ್ನು ಇಡೀ ಜಗತ್ತದಲ್ಲಿ ಪ್ರಸಿದ್ಧ. ಅಂದರೆ ಅಷ್ಟು ಸತ್ಯವಾಗಿ ಇದ್ದರು ಹರಿಶ್ಚಂದ್ರ ಅವರು. उन्हें सत्य के मार्ग पर चलते अनेक कठिनाइयों का सामना करना पड़ा. ಅವರಿಗೆ ಹರಿಶ್ಚಂದ್ರ ಅವರಿಗೆ ಸತ್ಯದ ಒಂದು ಮಾರ್ಗ ಮೇಲೆ ನಡಿಬೇಕಪ್ಪ ಅಂದರೆ ಭಾಳಷ್ಟು ಕಷ್ಟಗಳನ್ನು ಏನು ಮಾಡಬೇಕಾಯ್ತು, ಅವರು ಸಹಿಸಬೇಕಾಗಿತ್ತು. ಅಂದರೆ ಭಾಳಷ್ಟು ಕಷ್ಟಗಳನ್ನು ಸಹಿಸ್ಕೊಂಡ್ರು. ಆದರೂ ಸತ್ಯ ಮಾರ್ಗವನ್ನು ಒಟ್ಟು ಬಿಡಲಿಲ್ಲ. ಲೇಕಿನ್ ಉನ್ಕಿ ಕೀರ್ತಿ ಆಜ್ ಬಿ ಸೂರಜ್ ಕಿ ರೋಶನಿ ಸೆ ಕಮ್ ಪ್ರಕಾಶಮಾನ್ ನಹೀ ಹೈ. ಆದರೆ ಅವರು ಆವಾಗ ಕಷ್ಟವನ್ನು ತಗೊಂಡಿದ್ದಕ್ಕೆ ಈಗ ಸೂರ್ಯ ಯಾವ ಥರ ಏನಪ್ಪ ರೋಶನಿಯನ್ನು ಕೊಡ್ತಾ ಇದೆಯಲ್ಲ, ಬೆಳಕನ್ನು ಅಂದರೆ ಸೂರ್ಯ ಯಾವ ಥರ ಹೊಳಿತಾ ಇದೆ, ಮಿಂಚುತ್ತಾ ಇದೆಯಲ್ಲ, ಅದೇ ಥರ ಏನು ಹರಿಶ್ಚಂದ್ರ ಅವ್ರದ್ದು ಹೆಸರು ಏನಾಗ್ತಾ ಇದೆ, ಬೆಳಗ್ತಾ ಇದೆ, ಮಿಂಚುತ್ತಾ ಇದೆ. ತಿಳಿತಾ? राजा दशरथ ने सत्य वचन निभाने के लिए अपने प्राण त्याग दिए. ಅಷ್ಟೇ ಅಲ್ಲ, ರಾಜ ದಶರಥನು ಸಹಿತ ತಮ್ಮ ಒಂದು ಸತ್ಯ ವಚನವನ್ನು, ತಮ್ಮ ಕೊಟ್ಟಿರುವಂಥದ್ದು ಮಾತನ್ನು ಏನಪ್ಪ ವಚನಗಳನ್ನು ನಿಭಾಯಿಸೋಕ್ಕಾಗಿ ಅವರು ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ತಿಳಿತಾ? महात्मा गांधी ने सत्य की शक्ति से ही विदेश शासन को झकझोर दिया. ಮಹಾತ್ಮ ಗಾಂಧಿ ಅವರು ಸಹಿತ ಸತ್ಯದ ಒಂದು ಶಕ್ತಿಯನಿಂದ ಅವ್ರು ಏನು ಮಾಡ್ತಾರೋ, ವಿದೇಶ ಅಂದರೆ ಬ್ರಿಟಿಷರ್ದವ್ರಿಗೆ ಏನು ಮಾಡ್ತಾರೋ, ಇಂಡಿಯಾನಿಂದನ ಓಡಿಸಿಬಿಡ್ತಾರೋ. ಯಾವುದು ಸತ್ಯದ ಒಂದು ಮಾರ್ಗ. ಇವೆಲ್ಲ ಮಹಾನ ವ್ಯಕ್ತಿಗಳು ಏನು ಮಾಡ್ಯಾರು, ಸತ್ಯ ಮಾರ್ಗ ಮೇಲೆ ನಡೆದ ಏನು ಮಾಡಿದಾರ, ಅವರು ಒಂದು ಕೀರ್ತಿಯನ್ನು ತಂದಿದ್ದಾರು. उनका कथन है. ಇಲ್ಲಿ ಮಹಾತ್ಮ ಗಾಂಧಿ ಅವ್ರದ್ದು ಒಂದು ಕಥನ ಇದೆ. ಏನು, सत्य एक विशाल वृक्ष है, उसका जितना आदर किया जाता है उतने ही फल उसमें लगते हैं. ಸತ್ಯ ಒಂದು ವಿಶಾಲ ಏನೈತಪ್ಪ ವೃಕ್ಷವಿದೆ. ಆ ಒಂದು ವೃಕ್ಷ ಗಿಡದ ನಾವು ಎಷ್ಟು ಆದರ ಸಮ್ಮಾನವನ್ನು ಮಾಡ್ತೇವಲ್ಲ, ಎಷ್ಟು ಥರದ ಕಾಳಜಿಯನ್ನು ಮಾಡ್ತೇವಲ್ಲ, ಅಷ್ಟೇ ಅದರೊಳಗೆ ಏನಪ್ಪ ಹಣ್ಣುಗಳನ್ನು ಸಿಗುತ್ತಾವು. ಈಗ ನಾವು ಒಂದು ಗಿಡಕ್ಕೆ ಯಾವ ಥರ ಪಾಲನೆಯನ್ನು ಪೋಷಣೆಯನ್ನು ಮಾಡ್ತೇವಲ್ಲ, ಅದರ ಹಣ್ಣುಗಳನ್ನು ಸಿಗ್ತಾವಲ್ಲೋ, ಅದೇ ಥರ ಒಂದು ವಿಶಾಲ ವೃಕ್ಷ ಇದು. ನಾವು ಎಷ್ಟು ಥರದ ಸಮ್ಮಾನವನ್ನು ಮಾಡ್ತೇವಲ್ಲ, ಅಷ್ಟ ಹಣ್ಣುಗಳು ಫಲಗಳನ್ನು ನಮಗೆ ಸಿಗ್ತಾವು. ಉನ್ಕ ಅಂತ ನಹಿ ಹೋತಾ. ಆ ಥರದ ಅಂತ ಮುಕ್ತಾಯ ಒಟ್ಟ ಆಗಲ್ಲ. ಸತ್ಯ ಬೋಲನೆ ಕಿ ಆದತ್ ಬಚ್ಪನ್ ಸೆ ಹಿ ಡಾಲನಿ ಚಾಹಿಯೆ. ಮತ್ತು ಇದು ಸತ್ಯ ಮಾತಾಡೋದು ಆದತ್ ಅಂದರೆ ಏನಪ್ಪ, ರೂಢಿ ಬಾಲ್ಯನಿಂದನ ಹಾಕಿರಬೇಕು. ಬಾಲ್ಯದಿಂದನ ನಾವು ಸತ್ಯವಾಗಿ ಮಾತಾಡೋದನ್ನು ಕಲಿಬೇಕು. ಅದಕ್ಕೆ ಅಂತಾರೆ ಏನದ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅದಕ್ಕೆ ನಾವು ಬಾಲ್ಯನಿಂದನೇ ಈ ರೂಢಿಯನ್ನು ಹಾಕೊಂಡು ಅಂದರೆ ಅದು ಯಾವತ್ತಿಗೂ ಸಾಯಲ್ಲ. ಅಂದರೆ ಆ ಒಂದು ರೂಢಿಯನ್ನು ನಾವು ಬಿಡಲ್ಲ.
कभी कभी झूठ बोल देने से ಕುಚ್ ಕ್ಷಣಿಕ್ ಲಾಭ ಅವಶ್ಯ ಹೋತಾ ಹೈ. ಈಗ ನಾವು ಕಭಿ ಯಾವಾಗಲೂ ನಾವು ಏನು ಮಾಡ್ತೇವಪ್ಪ, ಸುಳ್ಳವನ್ನು ಮಾತಾಡ್ತೇವೆ. ಬಟ್ ಆ ಸುಳ್ಳವನ್ನು ಮಾತಾಡಿದ್ದಕ್ಕೆ ಲಾಭ ನಮಗೆ ಒಂದು ಕ್ಷಣಕ್ಕೆ ಮಾತ್ರ ಥರದ ಖುಷಿಯನ್ನು ಸಿಗ್ತೈತಿ. ಅಂದರೆ ಸುಳ್ಳು ಮಾತಾಡಿದ್ದ ಫಲವನ್ನು ಒಂದು ಕ್ಷಣಕ್ಕೆ ಮಾತ್ರ ಥರದ ಖುಷಿ, ಪರ್ ಉಸಸೆ ಅಧಿಕ ಹಾನಿ ಹಿ ಹೋತಿ ಹೈ. ಆದರೆ ಒಂದು ಕ್ಷಣ ಖುಷಿಯನ್ನು ಸಿಗ್ತೈತಿ, ಬಟ್ ಕ್ಷಣಿಕ ಸುಖನಿಂದ ಹೆಚ್ಚಿನ ಅದರಿಂದ ನಮಗೆ ದುಃಖನೇ ಸಿಗತೈತಿ. ಕ್ಷಣಿಕ ಲಾಭ ವಿಕಾಸಕ್ಕೆ ಮಾರ್ಗಕ್ಕೆ ಲಿಯೇ ಬಾಧಾ ಬನ್ ಜಾತಾ ಹೈ. ಒಂದು ಕ್ಷಣಿಕ ಲಾಭಗಾಗಿ ಏನಪ್ಪ, ಇಡೀ ನಮ್ಮ ಜೀವನ ಏನಾಗ್ಬಿಡ್ತೈತಿ, ನಿರಾಶೆ ಆಗ್ತೈತಿ. ಅಂದರೆ ನಾವು ಒಂದು ಟೈಮ್ ಸುಳ್ಳವನ್ನು ಸುಳ್ಳು ಹೇಳೋದನ್ನು ಗೊತ್ತಾಯ್ತಪ್ಪ ಅಂದರೆ ನಾವು ಎಷ್ಟೊಂದು ಸತ್ಯ ಮಾತಾಡೋಕೆ ಹೋದ್ರೂ ಸಹಿತ ಅವರು ನಮಗೆ ನಂಬಲ್ಲ. ಅಂದರೆ ಒಂದು ಕ್ಷಣಿಕ ಲಾಭನಿಗಾಗಿ ನಾವು ಇಡೀ ನಮ್ಮ ಜೀವನವನ್ನು ಹಾಳು ಮಾಡ್ಕೋಬಾರದು. ಅದಕ್ಕೆ व्यक्तित्व कुंठित होता है. झूठ बोलने वालों से लोगों का विश्वास ಉಠ್ ಜಾತಾ ಹೈ. ಆಮೇಲೆ ಸುಳ್ಳು ಯಾರು ಮಾತಾಡ್ತಾರಲ್ಲ ಅವ್ರ ಮೇಲೆ ಮಂದಿ ಏನು ಮಾಡಲ್ಲ, ವಿಶ್ವಾಸವನ್ನು ಇಡಲ್ಲ, ವಿಶ್ವಾಸವನ್ನು ಅವರು ಮಾಡಲ್ಲ. ಬಿಡಪ್ಪ ಇವ್ ಸುಳ್ಳು ಹೇಳ್ತಾನಂತ ಅಂತಾರೆ. ಉನ್ಕಿ ಉನ್ನತಿಗೆ ದ್ವಾರ ಬಂದ್ ಹೋ ಜಾತೆ. ಮತ್ತು ನಾವು ಒಂದು ಕ್ಷಣಿಕ ಲಾಭವಾಗಿ ಸುಳ್ಳವನ್ನು ಹೇಳಿದ್ದಕ್ಕೆ ನಮ್ಮ ಉನ್ನತಿದ ಒಂದು ದ್ವಾರಗಳನ್ನು ಬಾಗಿಲುಗಳನ್ನು ಏನಾಗ್ಬಿಡ್ತಾವು, ನಮಗಾಗಿ ಸುಳ್ಳು ಮಾತಾಡೋರಿಗೆ ಮುಚ್ಚುತ್ತಾರು. ಅಂದರೆ ನಮಗೆ ಯಾರೂ ಉನ್ನತಿ ಬಾಗಿಲ ಪ್ರಗತಿಯ ಸಿಗುವಂಥದ್ದು ಬಾಗಿಲುಗಳನ್ನು ಬಂದ್ ಆಗ್ತಾವು. ಸತ್ಯ ಕಿ ಮಹಿಮಾ ಅಪಾರ ಹೈ. ಸತ್ಯದ ಮಹಿಮೆ ಬಹಳ ಅದ್ಭುತವಾಗಿದೆ. ಸತ್ಯ ಮಹಾನ್ ಔರ್ ಪರಮ ಶಕ್ತಿಶಾಲಿ ಹೈ. ಸತ್ಯ ಮಹಾನ್ ಮತ್ತು ಶಕ್ತಿಶಾಲಿಯಾಗಿದೆ. ಸಂಸ್ಕೃತ ಕಿ ಸೂಕ್ತಿ ಹೈ. ಸಂಸ್ಕೃತದ ಒಂದು ಏನಪ್ಪ ಸೂಕ್ತಿ ಇದೆ. ಏನಂತಂದರೆ ಸತ್ಯಮೇವ ಜಯತೆ ನಾರರ್ಥಂ, ಅರ್ಥಾತ್ ಸತ್ಯ ಕಿ ಹಿ ವಿಜಯ ಹೋತಿ ಹೈ, ಅಸತ್ಯ ಕಿ ನಹಿ. ನಾವು ಎಷ್ಟೊಂದು ಸುಳ್ಳು ಹೇಳಿದರೂ ಅಂಥ ಒಳಗೆ ವಿಜಯ ಯಾರ್ದಾಗ್ತೈತಿ, ಸತ್ಯದ ವಿಜಯವನ್ನು ಆಗ್ತೈತಿ, ಅಸತ್ಯದ ಒಟ್ಟ ಆಗಲ್ಲ. जॉन मैन्सफील्ड की धारणा है कि सत्य की नाव से ही हम भवसागर का संतरण कर सकते हैं. ಇಲ್ಲಿ ಜಾನ್ ಮ್ಯಾನ್ಸ್ಫೀಲ್ಡ್ ಅವ್ರದ್ದು ಒಂದು ಕಥನ ಏನಪ್ಪ, ಸತ್ಯ ಕಿ ನಾವ್ ಅಂದರೆ ಏನಪ್ಪ, ಈ ಒಂದು ಸತ್ಯದ ಹಡಗಿನಿಂದ ನಾವು ಏನು ಮಾಡಬಹುದು, ವಿಶಾಲ ಇರುವಂಥದ್ದು ಸಾಗರ ಏನಾಗಬಹುದು, ದಾಟಬಹುದು. सत्य वह चिंगारी है जिससे असत्य पल भर में भस्म हो जाता है. ಸತ್ಯ ಒಂದು ಚಿಂಗಾರಿ. ಚಿಂಗಾರಿ ಅಂದರೆ ಏನಪ್ಪ, ಚಿಂಗಾರಿ ಅಂದ್ರೆ ಏನು, ಕಿಡಿ. ಅಂದರೆ ಸತ್ಯ ಜಸ್ಟ್ ಇಷ್ಟು ಸಣ್ಣ ಕಿಡಿಯಾಗಿರ್ತೈತಿ. ಅದು ಸಣ್ಣ ಕಿಡಿನಿಂದ ಏನಾಗಬಹುದು, ಬೆಂಕಿ ಅದರಿಂದ ಏನಪ್ಪ ಎಲ್ಲ ಅಸತ್ಯವನ್ನು ಏನಾಗ್ಬಿಡ್ತೈತಿ, ಸುಟ್ಟ ಭಸ್ಮ ಆಗಿಬಿಡ್ತೈತಿ. ಅಂದರೆ ಅಷ್ಟು ಶಕ್ತಿ ಯಾರ ಕಡೆ ಇದೆ, ಸತ್ಯ ಒಳಗಿದೆ. अतः हमें हर स्थिति में सत्य बोलने और पालन करने का अभ्यास करना चाहिए. ಆದ್ದರಿಂದ ನಮಗೆ ಪ್ರತಿಯೊಂದು ಒಂದು ಸ್ಥಿತಿ ಒಳಗೆ ನಾವು ಏನಪ್ಪ, ಸತ್ಯವನ್ನು ಮಾತಾಡಬೇಕು ಮತ್ತು ಸತ್ಯದ ಒಂದು ಪಾಲನೆಯನ್ನು ಮಾಡೋದು ಅಭ್ಯಾಸವನ್ನು ಮಾಡಬೇಕು. ಈಗ ಕೆಲವೊಂದು ಟೈಮ್ ನಾವು ಏನು ಮಾಡ್ತಾ ಇರ್ತೀವಿ, ಅಂಜಿ ಅಸತ್ಯವನ್ನು ಹೇಳ್ತಾ ಇರ್ತೀವಿ. ಅಂದರೆ ಇಲ್ಲಪ್ಪ, ಈಗ ನಾವು ಸತ್ಯವನ್ನು ಹೇಳಿದರೆ ಬೈ ಮಿಸ್ಟೇಕ್ ನಾವು ಏನಾರು ಒಂದು ಮಿಸ್ಟೇಕನ್ನು ಮಾಡಿರ್ತೀವಿ, ಆದರೆ ಅಲ್ಲಿ ಸುಳ್ಳು ಹೇಳ್ತೇವೆ. ಯಾಕೆ ಸುಳ್ಳು ಹೇಳ್ತೇವೆ, ಅಲ್ಲಿ ಏನಾಗಬಾರ್ದಪ್ಪ ಅಂದರೆ ಅವ್ರು ನಮಗೆ ಯಾವುದೂ ಥರದ ಪನಿಷ್ಮೆಂಟನ್ನು ಕೊಡಬಾರ್ದು. ಅವ್ರ ಕಣ್ಣಾಗ ನಾವು ನಮ್ಮದು ವ್ಯಾಲ್ಯೂ ಕಡಿಮೆ ಆಗಬಾರ್ದು ಅದಕ್ಕೆ ನಾವು ಸುಳ್ಳನ್ನು ಹೇಳ್ತೇವೆ. ಬಟ್ ಆ ನಿಜವನ್ನು ಮುಂದೆ ಬಂದರೆ ನಮಗೆ ಫುಲ್ ಅವಮಾನವನ್ನು ಆಗ್ತೈತಿ. ಅದಕ್ಕೆ ಎಷ್ಟೊಂದು ದೊಡ್ಡದು ಸುಳ್ಳು ಯಾಕಿರುವಾತು, ಅದನ್ನು ನಾವು ಫೇಸ್ ಮಾಡುವಂಥದ್ದು ಧೈರ್ಯ ನಮ್ಮ ಕಡೆ ಆಗಿರಬೇಕು. ಆಯ್ತಾ. ಸತ್ಯ ಬಹಳ ಒಂದು ವ್ಯಕ್ತಿದ ಒಂದು ಏನಪ್ಪ ವ್ಯಾಲ್ಯೂ ಇರೋದು ಸತ್ಯನಿಂದನೇ. ನಾವು ಎಷ್ಟು ಸತ್ಯವಾಗಿರ್ತಲ್ಲ, ಜನ ನಮ್ಮನ್ನು ವಿಶ್ವಾಸವನ್ನು ಮಾಡ್ತಾರೋ, ನಮಗೆ ಏನು ಮಾಡ್ತಾರೋ ಅವರು ನಂಬ್ತಾರವರು.
ಅದಕ್ಕೆ ಸತ್ಯದ ದಾರಿಯನ್ನು ಯಾವತ್ತಿಗೂ ಬಿಡಬಾರ್ದು, ಸತ್ಯದ ಮಾರ್ಗ ಮೇಲನ ನಾವು ನಡಿಬೇಕು. ಇಷ್ಟು ಹೇಳಿ ಪಾಠವನ್ನು ಪೂರಕ ವಾಚವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.